ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನನ್ನ ಮಗಳು ಜೀವನ ಹಾಳು ಮಾಡ್ಬೇಕು ಅಂತ ಬಂದಿದ್ಯಾ ನೀನು? ನನ್ ಜೀವನದಲ್ಲಿ ಆಟ ಆಡ್ತಿರೋದು ನಿಮ್ ಮಗಳು. ನನಗ್ ಗಂಡ ಆಗ್ಬೇಕಾದವ್ರನ್ನ ಕಟ್ಕೊಂಡಿರೋಳು ನಿಮ್ ಮಗಳು. ನಿಜವಾದ ಹೆಂಡತಿ ಅವಳು, ನೀನಲ್ಲ. ಸುಮ್ಮನೆ ಪಾಲಿಗೆ ಬಂದಿದ್ ಪಂಚಾಮೃತ ಅನ್ಕೊಂಡು ತೆಪ್ಪಗಿರ್ಬೇಕಷ್ಟೇ ನೀನು. ಆ ವಿಧಿ ನಿನ್ ಬಾಳಲ್ಲಿ ಆಟ ಆಡ್ತು ಅಂತ ನೀನೇನಾದ್ರೂ ನಮ್ ಸುಮ್ಮಿ ಬಾಳಲ್ಲಿ ಆಟ ಆಡಿದ್ರೆ ಚಂದಾಗಿರಕ್ಕಿಲ್ಲ. ಅದೇ ಅಂತೀನಿ, ಕಟ್ಕೊಂಡೊಳ್ಗೂ ಇಟ್ಕೊಂಡೊಳ್ಗಿರೋ ವ್ಯತ್ಯಾಸ ತಿಳ್ಕೊ. ನೋಡಮ್ಮ, ನಿನಗೆ ಕಾರ್ಪೊರೇಟರ್ ಸಾಹೇಬ್ರು ಪಕ್ಷದ ಪ್ರಚಾರದ್ದು ಜವಾಬ್ದಾರಿ ಏನ್ ವಹಿಸವ್ರೋ ಅದನ್ನ ಮಾಡ್ಕೊಂಡು ತೆಪ್ಪಗಿದ್ರೆ ಸರಿ. ಈ ಬಿಲ್ಡಿಂಗ್ ವಿಚಾರಕ್ಕೆ ತಲೆ ಹಾಕಕ್ ಬರ್ಬೇಡ. ಇದನ್ನ ನಾವು ನೋಡ್ಕತ್ತೀವಿ. ಹೋಯ್ತಾ ಇರ್ಬೇಕಿಲ್ಲಿಂದ. ಹೋಗಮ್ಮ. ಬಂದ್ಬಿಡ್ಲಿಲ್ಲ. ಏನ್ ಮಹಾ ದೊಡ್ಡ ಮನುಷ್ಯ. ಯೋ, ಬೇಗ ಬೇಗ ಮಾಡಿ ಮುಗಿಸ್ರಯ್ಯ. ನೀವು ಹಂಗೆ ಇದ್ದೀರಾ. ಬೇಗ ಬೇಗ ಮಾಡಿ ಮುಗಿಸ್ರಯ್ಯ ಕೆಲ್ಸನ. ಹಾ ನೋಡಮ್ಮ, ಸ್ವಲ್ಪ ಕಾಲ್ನ ಸ್ವಲ್ಪ ಜಾಡ್ಸ್ ಹೇಳ್ತೀನಿ. ಹಾ ಜಾಡ್ಸ್. ಏನಾದ್ರು ನೋವಾಗ್ತಾ ಇದೆಯೇನಮ್ಮ? ಏನಿಲ್ಲ? ಇಲ್ಲ. ಸರಿ ಸರಿ ಸರಿ, ಒಂದು ಕೆಲಸ ಮಾಡು. ಸರಿ, ಒಂದು ಕೆಲಸ ಮಾಡು. ಹಾಗೆ ಬಾ, ಇಲ್ಲಿ ಬಾ 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 ಬಾ. ಬಿಡಮ್ಮ ನೀನ್ ಕೈ ಬಿಡಮ್ಮ, ಅವ್ರೊಬ್ಳೇ ಬರಲಿ. ಬಾಮ್ಮ. ಹಾಗೆ ಏನಾರು ನೋವಾಗ್ತಿದ್ಯೇನಮ್ಮ? ಏನಿಲ್ಲ? ಹಾ ಓಕೆ. ನೀವೊಂದು ಕೆಲಸ ಮಾಡು, ಸ್ವಲ್ಪ ವೇಗವಾಗಿ ಬಾ. ಹಾಗೆ ಲೊಕೇಶನ್ ನನಗೊಂದು ಸ್ವಲ್ಪನೂ ನೋವಾಗ್ತಿಲ್ಲ. ನನ್ ಕಾಲ್ ಸರಿ ಹೋಯ್ತು ಅಪ್ಪ, ನನ್ ಕಾಲ್ ಸರಿ ಹೋಯ್ತು. ಈಗ ನೀನು ಪೂರ್ತಿಯಾಗಿ ಗುಣ ಆದೆ ಕಣಮ್ಮ. ರಾಜಿ, ನನ್ ಕಾಲ್ ಸರಿ ಹೋಯ್ತು ಕಣೆ. ಅಕ್ಕ, ಇದೇನಕ್ಕ ಇದು? ಮಿರಾಕಲ್ ನಡೆದೋಯ್ತು. ಲೋಕೇಶು, ಏನಪ್ಪಾ ನೀನು ಔಷಧಿ ಮಹಿಮೆ. 2 ದಿನಕ್ಕೆ ನನ್ನ ಮಗ ಎದ್ದು ಓಡಾಡಕ್ ಮಾಡ್ಬಿಟ್ಟಲ್ಲೋ. ರಾಮಣ್ಣ, ಈ ಪ್ರಾಚೀನ ಕಾಲದ ವೈದ್ಯಕೀಯ ಪದ್ಧತಿನ ಈಗಿನವ್ರು ಎಲ್ಲಿ ನಂಬ್ತಾರೆ ಹೇಳು? ಈ ರೀತಿ ಹುಷಾರಾದ್ರೆ ಅದು ಪವಾಡ ಅನ್ಬಿಡ್ತಾರೆ. ಆದ್ರೆ ಇದು ಪವಾಡನೂ ಅಲ್ಲ, ಕಾಕತಾಳೀಯನಲ್ಲ, ವೈದ್ಯಕೀಯ. ಸರಿಯಾಗಿ ಹೇಳ್ದೆ ಕಣಪ್ಪ. ರಾಜೇ, ಅಲ್ಲಿ ಬೇಡ ಬಿಡಿಲ್ಲ. ಲೋಕೇಶು, ಏನೋ ನನ್ನ ಮನಸ್ಸಿಗೆ ತೋಚಿದ ದಕ್ಷಿಣೆ ಎಷ್ಟು ಕೊಡ್ಬೇಕು ಅಂತ ಗೊತ್ತಿಲ್ಲ. ಏನ್ ಮಾಡ್ತಿದ್ಯಾ ರಮಣ ನೀನು? ನಿನ್ನ ಹತ್ರ ದುಡ್ಡು ತಗೊಳ್ಳೋದ ನಾನು? ನಮ್ಮ ಸುಮ ಕಾಲೋನಿ ಜನಕ್ಕೆ, ಕಾಲೋನಿಗೆಲ್ಲ ಎಷ್ಟು ಸೇವೆ ಮಾಡಿದ್ರೆ ಹೇಳು. ಈಗ ಸುಮ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾಗ ನಾನು ದುಡ್ಡು ತಗೊಂಡ್ರೆ ಆ ದೇವ್ರು ಮೆಚ್ಚತಾನ? ದೇವ್ರು ಬಿಡು, ನನ್ನ ವೃತ್ತಿನಾದ್ರೂ ಮೆಚ್ಚುತ್ತಾ? ದೊಡ್ಡ ಮಾತಾಡ್ದೆ ಕಣಪ್ಪ, ತುಂಬಾ ಉಪಕಾರ ಆಯ್ತು. ಆಯ್ತಪ್ಪ, ನಾನಿನ್ ಬರ್ತೀನಿ. ಅಣ್ಣ, ಒಳ್ಳೇದಾಗ್ಲಿ. ತುಂಬಾ ಉಪಕಾರ ಆಯ್ತು ನಿಮ್ಮಿಂದಾಗಿ. ನನ್ನ ಗಂಡನ ಮನೆಗೆ ಬೇಗ ಹೋಗುವಾಗಾಯ್ತು. ಒಳ್ಳೇದಾಗ್ಲಿ. ನಮ್ಮಯ್ಯ, ಬರ್ತೀವಿ. ಕಳಿಸ್ಬತ್ತಿ. ರಾಜಿ, ನನ್ ಫೋನ್ ಎಲ್ಲಿ? ಅತ್ತೆಗ ಈ ವಿಷಯ ಮೊದ್ಲು ಅತ್ತೆಗೆ ತಿಳಿಸ್ಬೇಕಲ್ವಾ ನೀನು? ಕೊಡೆ ಎಲ್? ಸುಮ್ನೆ ಮೊದ್ಲು ನಿಮ್ ಯಜಮಾನ್ರಿಗೆ ಫೋನ್ ಮಾಡವ, ಖುಷಿ ಪಡ್ತಾರೆ. ನಿಮ್ ಅತ್ತೆಗೆ ಆಮೇಲೆ ಹೇಳಿ ಅಂತೆ. ಇರಪ್ಪ, ಅತ್ತೆಗೆ ಮೊದ್ಲು ಮಾಡ್ತೀನಿ. ಹಲೋ, ಹೇಳು ಸುಮ್ಮ, ನಿನ್ ಕಾಲ್ ಹೇಗಿದೆ? ಅತ್ತೆ, ನಾನ್ ಚೆನ್ನಾಗಿದ್ದೀನಿ. ನನ್ ಕಾಲ್ ಕೂಡ ಸರಿ ಹೋಯ್ತು ಅತ್ತೆ. ನಾನೀಗ ನಡೆದಾಡ್ತಿದ್ದೀನಿ. ಏನ್ ಹೇಳ್ತಿದ್ಯಾ ಸುಮ್ಮ? ನಿಜವಾಗ್ಲು? ಅಯ್ಯೋ, ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಹಾಗಾದ್ರೆ ಇವತ್ತು ಬಂದ್ಬಿಡ್ತೀಯಲ್ಲ? ಕಾರ್ ಕಳಿಸ್ಲಾ? ಅತ್ತೆ, ನೀವ್ ಹೇಗ್ ಹೇಳ್ತೀರೋ ಹಾಗೆ. ನಾನು ಈಗ ಬರೋದಕ್ಕೆ ರೆಡಿ ಇದ್ದೀನಿ. ಸರಿ, ಹಾಗಾದ್ರೆ
ನೀನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋ, ನಾನು ಈಗ್ಲೇ ಕಾರ್ ಕಳಿಸ್ತೀನಿ, ಸರಿನಾ? ಸರಿ ಅತ್ತೆ. ಅಯ್ಯೋ ದೇವ್ರೆ, ಈಗ ತಾನೇ ಕಾಲು ಸರಾಗದೆ, ಆಗ್ಲೇ ಅತ್ತೆ ಮನೆಗೆ ಓಡಾಯ್ತಾ ಇದೆಯಲ್ವ? ಅಪ್ಪ ಅದು ಗೊತ್ತಾಯ್ತು, ಬರವ. ಶಂಕರ, ಅಯ್ಯೋ ಶಂಕರಗ್ ರಜೆ ಕೊಟ್ಟಿದ್ದೀನಲ್ಲ, ಎಂತ ಕೆಲ್ಸ ಆಗೋಯ್ತು. ಡ್ರೈವರ್ ಇಲ್ವಲ್ಲ. ಹಾಯ್ ಆಂಟಿ. ಹಾಯ್. ಏನೋ ಟೆನ್ಷನ್ ಅಲ್ಲಿದ್ದೀರಾ, ಏನಾಯ್ತು ಆಂಟಿ? ಏನಿಲ್ಲಪ್ಪ, ನಮ್ ಸುಮ ಇದ್ದಾಳಲ್ಲ, ಅವಳಿಗೆ ಕಾಲ್ ಸರಿ ಹೋಯ್ತಂತೆ, ಇವತ್ತೇ ಬರ್ತೀನಿ ಅಂತ ಹೇಳಿದ್ಲು. ನಾನು ಕಾರ್ ಕಳಿಸ್ತೀನಿ ಅಂತ ಹೇಳ್ಬಿಟ್ಟೆ. ಆಮೇಲೆ ಜ್ಞಾಪಕ ಬಂತು, ಡ್ರೈವರ್ಗೆ ರಜೆ ಕೊಟ್ಬಿಟ್ಟಿದ್ದೀನಿ. ಈಗ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲ. ಕ್ಯಾಬ್ ಬುಕ್ ಮಾಡ್ಬಿಡ್ತೀನಿ. ಏನಂಟಿ ನೀವು ಇಷ್ಟು ದೊಡ್ಡ ಮನೆ ಸೊಸೆನ ಕ್ಯಾಬಲ್ಲಿ ಕರ್ಸೋದಾ? ಚೆನ್ನಾಗಿರಲ್ಲ. ಮತ್ತಿನ್ನೇನ್ ಮಾಡೋದು, ಹೇಗ್ ಕರೆಸ್ಕೊಳ್ಳೋದು? ಡ್ರೈವರ್ ಇಲ್ವಲ್ಲ. ನಾನೇ ಕರ್ಕೊಂಡ್ ಬರ್ತೀನಿ. ನಿಜವಾಗ್ಲು ನೀನ್ ಕರ್ಕೊಂಬರ್ತೀಯ? ಸರಿ, ಹಾಗಾದ್ರೆ ಕೀ ತರ್ತೀನಿ ಇರು. 10 ದಿನ ನೀನ್ ಬರಬಾರ್ದಿತ್ತು, 2 ದಿನಕ್ಕೆ ಬರ್ತಿದ್ಯಾ? ಇನ್ನು 8 ದಿನ ಏನ್ ಮಾಡ್ಲಿ? ಏನಾದ್ರೂ ಮಾಡ್ಲೇಬೇಕು. ಮಾಡ್ತೀನಿ. ತಗೋಪ್ಪ, ಹುಷಾರು. ಸರಿ ಆಂಟಿ. ಅಮ್ಮ ತಾಯಿ. ಅಪ್ಪ, ನನ್ ಮಾತ್ರೆಗಳೆಲ್ಲ ಎಲ್ಲಿಟ್ಟಿದ್ಯಾ? ಅಪ್ಪ, ಏನವ? ನನ್ ಮಾತ್ರೆಗಳೆಲ್ಲ ಎಲ್ಲಿ? ಯಾಕೆ? ಇವಾಗ ಹೆಂಗಿದ್ರು ನನ್ಗೆ ಅದು ಉಪಯೋಗಕ್ಕೆ ಬರಲ್ಲ, ಬೇರೆ ಯಾರಿಗಾದ್ರೂ ಕೊಟ್ರಾಯ್ತು. ಏನು ಮಗಳೇ ನೀನು, ಉಪಯೋಗಿಸಿದ್ದವು ಮಿಕ್ಕಿದ್ದವು ಮಾತ್ರೆಗಳನ್ನೆಲ್ಲ ಯಾರು ವಾಪಸ್ ಕೊಟ್ಟಾರ? ಹೂನಪ್ಪ, ಈಗ ನಾವ್ ಮಾತ್ರೆನ ವಾಪಸ್ ಔಷಧಿ ಅಂಗಡಿ ಕೊಟ್ರೆ ಅವ್ನು ಇನ್ನೊಬ್ರು ಕೊಡ್ತಾನೆ, ಅದು ಅವ್ರಿಗೆ ಉಪಯೋಗಕ್ಕೆ ಬರಲ್ವಾ? ನಾವೇನ್ ಪುಕ್ಸಟ್ಟೆ ಕೊಡಲ್ಲ, ನಾವ್ ವಾಪಸ್ ಮಾತ್ರೆ ಕೊಟ್ರೆ ಅವ್ನ್ ನಮಗ್ ದುಡ್ಡು ಕೊಡ್ತಾನೆ. ಹಂಗೂ ತಗತಾರ? ಹ್ಞೂ, ಮತ್ತೆ ನೀನ್ ಹೋಗಿ ತಂದ್ಕೊಡು. ವಾ, ಗೊತ್ತಿರ್ಲಿಲ್ಲ ಕಣವ. ಅಕ್ಕ, ಅಕ್ಕ, ವಾವ್, ಕಾಲ್ ಸರಿ ಹೊಡಾಯ್ತಾ? ಏ ರಾಜೇಶ, ಏನ್ ಮಾಡ್ತಿದ್ಯೋ? ಸೂಪರ್ ಅಕ್ಕ, ಕಾಲ್ ಸರಿ ಹೋಗಿದೆ. ಹಾ, ನಡಿಯಕ್ಕ ಹೊರಡೋಣ. ರಾಜೇಶ, ನೀನ್ ಬಂದಿದ್ಯಾ? ಶಂಕರಣ್ಣ ಇರ್ಲಿಲ್ವಾ? ಶಂಕರಣ್ಣನೂ ಇಲ್ಲ ಮಂಗ್ರಣ್ಣನೂ ಇಲ್ಲ, ನೀನ್ ಕರ್ಕೊಂಡೋಗಿ ನಾನೇ ಬಂದಿದ್ದೀನಲ್ಲ, ಬಾ ಅಕ್ಕ. ಆಯ್ತು, ಸಮಾಧಾನ, ಬರ್ತೀನಿ. ಮೊದ್ಲು ನೀನ್ ಕುತ್ಕೋ, ಕುಡಿಯಕ್ಕೆ ತಿನ್ನಕ್ಕೇನಾದ್ರೂ ತರ್ತೀನಿ. ಕುಡಿಯೋ ತಿನ್ನೋದು ಇದ್ದಿದೆ ಅಕ್ಕ, ಫಸ್ಟ್ ಮನೆಗ್ ಬಾ, ಎಲ್ರು ನಿನ್ಗ ಕಾಯ್ತಿದಾರ ಗೊತ್ತಾ? ಸರಿ ಆಯ್ತು, 1 ನಿಮಿಷ ಇರು. ಅಪ್ಪ, ನಾ ಹೋಗ್ ಬರ್ತೀನಿ, ಆಶೀರ್ವಾದ ಮಾಡಿ. ಕೊರಿಯ ಕೊರಿಯರ? ಅಪ್ಪ, ರಾಜ್ ಏನಾದ್ರೂ ಆರ್ಡರ್ ಮಾಡ್ಕೊಂಡಿದ್ಲಾ? ಅದೇನೋ ಗೊತ್ತಿಲ್ಲ ಕಣಮ್ಮ. ಯಾರ ಹೆಸರು ಐತಪ್ಪ? ರಾಮಯ್ಯ ಅಂತ ಇದೆ. ರಾಮಯ್ಯನ? ನಾನೇ ಅದು. ಇಲ್ಲೊಂದು ಸೈನ್ ಮಾಡಿ. ಅಪ್ಪ, ಯಾವ್ದೋ ಬಟ್ಟೆ ಇದ್ದಂಗಿದೆ ನೋಡವ. ಬಟ್ಟೆ ಅಪ್ಪ, ರಾಜಿನೇ ಮಾಡ್ಕೊಂಡಿರ್ತಾಳೆ. ಬಟ್ಟೆ ಬೇಕಾಯ್ತಲ್ವ? ಇದು ಏನವ ಮಗಳೇ? ಅಪ್ಪ, ಅಯ್ಯೋ, ಇದು ನನ್ನ ಮಗಳದೆ ಕಣಪ್ಪ, ಇದು ನನ್ನ ಮಗಳದೆ. ಏನಾಯ್ತು ನನ್ನ ಮಗಳಿಗೆ? ಏನಾಯ್ತು ನನ್ನ ಮಗಳಿಗೆ? ಇದು
ರಾಜಿ ಬಟ್ಟೆನೆ ಅಲ್ವಾ? ಅಪ್ಪ ರಾಜಿ ಇವತ್ತು ಇದೇ ಬಟ್ಟೆ ಹಾಕೊಂಡು ಹೋಗಿದ್ಲಾ? ಅದೇನೋ ನೆನಪಾಗ್ತಾ ಇಲ್ಲಮ್ಮ, ಇದೇ ನೆನಪಾಗ್ತಾ ಇಲ್ಲ. ನಾನು ಏನ್ ಮಾಡ್ಲಿ ದೇವ್ರೆ? ಏನಾಯ್ತು? ಏನಾಯ್ತು? ಸಮಾಧಾನ ಮಾಡ್ಕೊ, ಒಂದ್ಸಲ ನೆನಪಿಸ್ಕೊ. ಇದನ್ನೇ ಹಾಕೊಂಡು ಹೋಗಿದ್ಲಾ? ಕೈ ಕಾಲು ಆಡ್ತಾ ಇಲ್ಲ. ಏನಾಯ್ತಮ್ಮ ಇದು? ಸಮಾಧಾನ ಮಾಡ್ಕೊಳಪ್ಪ, ನೀನ್ ಹಿಂಗ್ ಹೋಗಾಡ್ಬೇಡ. ನನ್ಗೂ ಕೈ ಕಾಲು ಆಡ್ತಿಲ್ಲ. ರಾಜಿ ಓ ಅಮ್ಮ ದೇವ್ರೆ, ಭಗವಂತ. ಅಪ್ಪ, ರಾಜಿ ಫೋನು ಸ್ವಿಚ್ ಆಫ್ ಬರ್ತಿದೆ. ಅಯ್ಯೋ ಅಮ್ಮ, ಏನೋ ಆಗದ ಕಣವ, ಏನೋ ತೊಂದ್ರೆ ಆಗಿದೆ ಕಣವ, ಏನೋ ತೊಂದ್ರೆ ಆಗಿದೆ ಮಗಳ, ಏನೋ ತೊಂದ್ರೆ ಆಗಿದೆ. ಒಂದ್ ಸಮಾಧಾನ ಮಾಡ್ಕೊ, ಕೂಗಾಡ್ಬೇಡ. ನನಗೂ ಕೈ ಕಾಲು ಆಡ್ತಿಲ್ಲ. ನೋಡು, ನಾನು ಒಂದ್ಸಲ ರಾಜಿ ಕಾಲೇಜ್ ಹತ್ರ ಹೋಗ್ಬರ್ತೀನಿ. ನೋಡುವ, ರಾಜೇಶ, ನನ್ ಜೊತೆ ಕಾಲೇಜ್ ಹತ್ರ ಬರ್ತೀಯಾ? ಇಂಥ ಟೈಮಲ್ಲಿ ಬರ್ತೀಯ ಅಂತ ಕೇಳ್ತಿಲ್ಲ ಅಕ್ಕ, ನಡಿಯಕ್ಕೆ ಹೋಗೋಣ. ಅಂಕಲ್ ಸಮಾಧಾನ ಮಾಡ್ಕೊಳ್ಳಿ ಅಂಕಲ್, ಏನಪ್ಪ ಇದು? ನಾವಿದ್ದೀವಿ ಅಂಕಲ್, ನಾವು ರಾಜಿ ನೋಡ್ಕೊಂಡ್ ಬರ್ತೀವಿ, ನೀವು ಸಮಾಧಾನ ಮಾಡ್ಕೊಳ್ಳಿ. ಎದೋಳಿ ಅಂಕಲ್, ಎದೋಳಿ ಅಂಕಲ್, ಸಮಾಧಾನ ಮಾಡ್ಕೊಳ್ಳಿ. ನೋಡಿ ನಮ್ಗೀಗ ದೇವ್ರೆ, ನೀವು ದೇವ್ರ ಮೇಲೆ ನಂಬಿಕೆ ಇಡ್ಬೇಕು. ಸಮಾಧಾನ ಮಾಡ್ಕೊಳ್ಳಿ ಅಂಕಲ್, ರಾಜಿ ಎಲ್ಲೂ ಹೋಗಲ್ಲ, ನೋಡ್ಕೊಂಡ್ ಬರ್ತೀವಿ. ರಾಜೇಶ, ಬಂದೆ ಅಕ್ಕ. ರಾಜೇಶ ಬೇಗ ಬಾರಪ್ಪ. ಬಂದೆ ಅಕ್ಕ. ನನ್ ಮಕ್ಳನ್ನ ಯಾಕಪ್ಪ ಇಷ್ಟೊಂದು ಪರೀಕ್ಷೆ ಮಾಡ್ತೀಯ? ನಾವ್ ಏನನ್ನೇ ಮಾಡಿದೀವಪ್ಪ? ನನ್ ಮಗಳಿಗೆ ಏನೂ ತೊಂದರೆ ಆಗದಂಗೆ ಮಾಡಪ್ಪ. ನನ್ ಚಿಕ್ಕ ಮಗ ಅದಕ್ಕೆ ಏನೂ ಗೊತ್ತಾಗಲ್ಲ.